ಅಜಿತನಾಥರ ಕಿರುಕಥೆ. 2ನೇ ಜೈನ ತೀರ್ಥಂಕರ. ಹಳೆಯ ಕಾಲದಲ್ಲಿ ಅಯೋಧ್ಯ ನಗರದಲ್ಲಿ ರಾಜ ಜಿತಶತ್ರು ಮತ್ತು ರಾಣಿ ವಿಜಯಾದೇವಿಗೆ ಒಂದು ದಿವ್ಯ ಮಗುವು ಜನಿಸಿತು. ಮಗು ಜನಿಸಿದ ಕ್ಷಣದಲ್ಲೇ ರಾಜ್ಯದೆಲ್ಲೆಡೆ ಶಾಂತಿಯ ಬೆಳಕು ಹರಡಿತು. ಜ್ಯೋತಿಷಿಗಳು ಹೇಳಿದರು, ಈ ಮಗು ಸಾಮಾನ್ಯವಲ್ಲ, ಇದು ಅಜಿತನಾಥರಾಗುವ ದೈವಿಕ ಆತ್ಮ. ಮಗುವಿಗೆ ಅಜಿತಕುಮಾರ ಎಂದು ಹೆಸರು ಇಡಲಾಯಿತು. ಕಿರೀಟದಯೆ ಮತ್ತು ಶಾಂತಿಯ ರಾಜಕುಮಾರ. ಬಾಲ್ಯದಲ್ಲೇ ಅಜಿತಕುಮಾರನ ಸ್ವಭಾವ ವಿಶೇಷ. ಇತರರು ಬೇಟೆಗೆ ಹೋಗಿದಾಗ ಅವನು ಪ್ರಾಣಿಗಳನ್ನು ರಕ್ಷಿಸುತ್ತಿದ್ದ. ಜನರು ಜಗಳಿಸಿದಾಗ ಅವನು ಮಧುರ ಮಾತಿನಿಂದ ಅವರಿಗೆ ಶಾಂತಿ ನೀಡುತ್ತಿದ್ದ. ಅವನಿಗೆ ಅಹಿಂಸೆ ಮೇಲೆ ಅಪಾರ ನಂಬಿಕೆ. ಜೋಳಿಗೆಗೆ ಬಂದವರು ಅವನನ್ನು ನೋಡಿದರೆ ಮನಸ್ಸಿಗೆ ಶಾಂತಿ. ಮೂಲಿಕೆ ಅಜಿತಕುಮಾರ ಸನ್ಯಾಸಿಯಾಗುವನು. ಯೌವನಕ್ಕೆ ಬಂದ ಬಳಿಕ ಅಜಿತಕುಮಾರ ಅರಿತುಕೊಂಡನು, ಸತ್ಯಸಂಧಾನದ ಸಂತೋಷ ಸಂಪತ್ತು ಅಥವಾ ಅಧಿಕಾರದಲ್ಲಿಲ್ಲ, ಆದರೆ ಆಂತರಿಕ ಶಾಂತಿ ಮತ್ತು ಜ್ಞಾನದ ಮಾರ್ಗದಲ್ಲಿ ಇದೆ. ಒಂದು ಶಾಂತ ಬೆಳಗ್ಗೆ ಅವನು ರಾಜ್ಯ, ಆಭರಣ, ವೈಭವ ಎಲ್ಲವನ್ನೂ ತ್ಯಜಿಸಿ ಬರಿಗಾಲಿನಿಂದ ಹೊರಟನು. ಸನ್ಯಾಸದ ದಾರಿಯಲ್ಲಿ ಪ್ರಾಚೀನ ಮರದ ಕೆಳಗೆ ಕುಳಿತು ತನ್ನೊಳಗಿನ ಕೋಪ, ದ್ವೇಷ, ಮೋಹ, ಲೋಭ ಇವನ್ನೆಲ್ಲ ಗೆಲ್ಲಲು ಆಳವಾದ ಧ್ಯಾನ ಮಾಡಿದನು. ಹೊಳೆಯುವ ಕೇವಲ ಜ್ಞಾನ ಲಭನೆ. ವರ್ಷಗಳ ತಪಸ್ಸಿನ ನಂತರ ಅಜಿತಕುಮಾರನ ಸುತ್ತ ದಿವ್ಯ ಪ್ರಕಾಶ ಹರಡಿತು. ಅವನಿಗೆ ಕೇವಲ ಜ್ಞಾನ, ಅಪಾರವಾದ ಜ್ಞಾನ ಸಿಕ್ಕಿತು. ಇದರಿಂದ ಅವನು ಭಗವಾನ್ ಅಜಿತನಾಥರು, ಈ ಯುಗದ 2ನೇ ತೀರ್ಥಂಕರರು ಆದರು. ಪಾರಿವಾಳ ಅಜಿತನಾಥರ ಸಂದೇಶ. ಅಜಿತನಾಥರು ಜಗತ್ತಿಗೆ ಉಪದೇಶಿಸಿದರು, ಅಹಿಂಸೆಯಲ್ಲಿ ಬದುಕಿ, ಮನದ ಕೋಪ ಮತ್ತು ಲೋಭವನ್ನು ಗೆಲ್ಲಿ. ಸತ್ಯ, ಶಾಂತಿ, ದೈವೇ ದೊಡ್ಡ ಶಕ್ತಿ. ಸ್ವಭಾವ ಸುಧಾರಣೆ ಜೀವನದ ಮಹಾಗೆಲುವು. ಅವರ ಉಪದೇಶಗಳನ್ನು ಕೇಳಲು ಅನೇಕ ರಾಜ್ಯಗಳಿಂದ ಜನರು ಬರುತ್ತಿದ್ದರು. ಚೆರ್ರಿ ಹೂವು ಅನಂತ ಪ್ರೇರಣೆ. ಇಂದಿಗೂ ಜೈನರು ಅಜಿತನಾಥರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಅವರು ಕಲಿಸಿದ ಮಹಾ ಸಂದೇಶ, ಸತ್ಯವಾದ ಗೆಲುವು ಹೊರಗಿನ ಶತ್ರುವಿನ ಮೇಲೆ ಅಲ್ಲ, ಒಳಗಿನ ದುರುಳ ಭಾವನೆಗಳ